ಭವಣಿಗೆಯ ಬಂದಡವಿಯಲಿ ಪಾಂಡವರು ನವೆದರು. ರಾಜ್ಯವನು ಯಾದವರು ನಾವನುಭವಿಸುತ್ತಿದ್ದೆವು. ನವೆದರು ಇನ್ನೆಬರ ಅವರ ಸೊಗಸೆ ನಮ್ಮ ಸೊಗಸುಗಳು, ಅವರದು ಗುಡವೇ ನಮ್ಮದು. ಅದರಿಂದ ಅವರ ವಿಮಲಾಭ್ಯುದಯ ನಮಗೆಂದು ಅಸುರರಿಪು ನುಡಿದ. ಆ ಭವಣಿಗೆಯ ಬಂದಡವಿಯಲ್ಲಿ ಪಾಂಡವರು ನವೆದರು. ಸಂಸಾರವೆಂಬುದೇ ದುರ್ಗಮ ಅರಣ್ಯ. ಇಲ್ಲಿ ವನವಾಸ, ಅಜ್ಞಾತವಾಸದ ಕಠಿಣ ಜೀವನ. ಈ ಹಾದಿಯಲ್ಲಿ ಪಾಂಡವರು ನವೆದರು, ನೊಂದರು, ದುಃಖವನ್ನು ಅನುಭವಿಸಿದರು. ಧರ್ಮನಿಷ್ಠರಿಗೂ ಕಷ್ಟಗಳು ತಪ್ಪುವುದಿಲ್ಲವಲ್ಲ. ಕೃಷ್ಣನು ಮುಂದುವರೆದು ಹೇಳುತ್ತಿದ್ದಾನೆ, ಅಡವಿಯಲ್ಲಿ ಪಾಂಡವರು ನಮೆದರು. ರಾಜ್ಯವನ್ನು ಯಾದವರು ನಾವು ಅನುಭವಿಸುತ್ತಿದ್ದೆವು ಎನ್ನುವಾಗ ಧರ್ಮ ಸಂಕಟದ ಆರ್ದ್ರತೆ ಇದೆ. ಧರ್ಮ ಮಾರ್ಗದಲ್ಲಿ ನಡೆದ ನನ್ನ ಆತ್ಮೀಯರು ಕಾಡಿನಲ್ಲಿ ಕರಗುತ್ತಿದ್ದರೆ ನಾವು ಇಲ್ಲಿ ಸಿಂಹಾಸನದ ಸುಖ ಉಣ್ಣುತ್ತಿದ್ದೇವಲ್ಲ ಎಂಬ ಸಾತ್ವಿಕ ವಿಷಾದ ಈ ಮಾತಿನಲ್ಲಿ ಅಡಗಿದೆ. ಇದು ಕೃಷ್ಣನ ಸ್ವಾರ್ಥರಹಿತ ಪ್ರೀತಿಯ ಸಂಕೇತವಾಗಿದೆ. ಇದು ಒಂದು ರೀತಿಯ ಆತ್ಮ ಪರಿಶೀಲನೆ, ನೈತಿಕ ಅಸಮಾಧಾನ. ಆ ಅಸಮಾಧಾನವೇ ಮುಂದಿನ ಸಾಲಿನಲ್ಲಿ ಅವರು ದುಗುಡವೇ ನಮ್ಮದು ಎಂಬ ಆತ್ಮೀಯ ಘೋಷಣೆಯಾಗಿದೆ. ಇದು ಕೇವಲ ಸ್ನೇಹದ ಮಾತಲ್ಲ, ಇದು ಭಕ್ತ ಮತ್ತು ಭಗವಂತನ ನಡುವಿನ ಭೇದ ಮಾಯವಾದ ಸ್ಥಿತಿ. ಅದರಿಂದ ಅವರ ವಿಮಲಾಭ್ಯುದಯ, ಅಂದರೆ ನಿರ್ಮಲವಾದ ಕಳಂಕರಹಿತ ಅಭ್ಯುದಯ ಖಂಡಿತವಾಗಿಯೂ ಆಗುತ್ತದೆ. ಏಕೆ ಇದು ಪವಿತ್ರ ಎಂದರೆ, ಇದು ಕೌರವರಂತೆ ಮೋಸ, ವಂಚನೆ, ದ್ಯೂತ ಅಥವಾ ಅಧರ್ಮದ ಮಾರ್ಗವಾಗಿಲ್ಲ. 1 ವರ್ಷದ ಕಠಿಣ ಅಜ್ಞಾತವಾಸವೆಂಬ ತಪಸ್ಸಿನ ಅಗ್ನಿಯಲ್ಲಿ ಗೆದ್ದು ಬಂದ ಶುದ್ಧ ಅಪರಂಜಿಯ ಏಳಿಗೆ ಇದು. ಈ ಮಾತುಗಳಿಂದ ಕೃಷ್ಣ ಎಷ್ಟರ ಮಟ್ಟಿಗೆ ತನ್ನ ಭಕ್ತರೊಂದಿಗೆ ತಾದಾತ್ಮ್ಯತೆಯನ್ನು ಹೊಂದಿದ್ದಾನೆ ಎಂಬುದನ್ನು ಕವಿ ಪ್ರಕಟಪಡಿಸುತ್ತಿದ್ದಾನೆ. ಕಾಲ ಕೈಗೂಡುವೊಡೆ ಲೇಸಿನ ಮೇಲೆ ಲೇಸುಗಳೊದಗುವವು ಭೂಪಾಲ. ಕುಂತಿಯ ಸುತರ ಬೆಳವಿಗೆ ಮೊದಲ ಮಂಗಳವು, ಮೇಲೆ ತಂಗಿಯ ಮಗನ ಮದುವೆ ವಿಶಾಲ ಸುಖವದು. ನಿಖಿಳ ಯಾದವ ಜಾಲ ಪಯಣವ ಮಾಡಲಿ ಎಂದು ಅಸುರಾರಿ ನೇಮಿಸಿದ. ಕಾಲ ಕೈಗೂಡುವಡೆ ಲೇಸಿನ ಮೇಲೆ ಲೇಸೆಗಳು ಒದಗುವವು. ಶ್ರೀಕೃಷ್ಣನು ಈ ಪದ್ಯದಲ್ಲಿ ಬದುಕಿನ ಪರಮಸತ್ಯವಾದ ಕಾಲದ ಮಹಿಮೆಯನ್ನ ಕೊಂಡಾಡುತ್ತಾ ಇದ್ದಾನೆ. ಇಡೀ ಮಹಾಭಾರತ ಮಹಾಕಾವ್ಯದ ಕೇಂದ್ರ ತತ್ವವೇ ಕಾಲವಾಗಿದೆ. ಒಳ್ಳೆಯ ಕಾಲ ಬಂದರೆ ಒಂದರ ಹಿಂದೆ ಒಂದು ಒಳ್ಳೆಯದಾಗುತ್ತದೆ ಎನ್ನುವುದು ಸಾಮಾನ್ಯ ಜನರ ಪರಿಭಾಷೆ. ಇದನ್ನೇ ಕುಮಾರವ್ಯಾಸನು ಲೇಸಿನ ಮೇಲೆ ಲೇಸ ಎಂದು ಹೇಳಿದ್ದಾನೆ. ಭೂಪಾಲ, ಕುಂತಿಯ ಸುತರ ಬೆಳವಿಗೆ ಮೊದಲ ಮಂಗಳವು. ವೈಶಂಪಾಯನರು ಜನಮೇಜಯನನ್ನು ಕುರಿತು ಕಥೆಯನ್ನು ಮುಂದುವರಿಸುತ್ತಿರುವುದರ ಕಾಣಿಕೆಯಾಗಿ ಇಲ್ಲಿ ಭೂಪಾಲ ಎಂಬ ಸಂಬೋಧನೆ ಬಂದಿದೆ. ಇಷ್ಟು ದಿನ ಪಾಂಡವರು ಅನುಭವಿಸಿದ ದೈಹಿಕ ಮಾನಸಿಕ ಕಷ್ಟಗಳು ಮತ್ತು ಅಜ್ಞಾತವಾಸದ ತಳಮಳವು ಕೊನೆಗೊಂಡುದೇ ಮೊದಲ ಮಂಗಳವು. ಮೇಲೆ ತಂಗಿಯ ಮಗನ ಮದುವೆ. ಇಲ್ಲಿ ಕೃಷ್ಣ ಅಭಿಮನ್ಯುವನ್ನು ಅರ್ಜುನನ ಮಗ ಎಂದು ಕರೆಯುವುದರ ಬದಲಿಗೆ ತನ್ನ ತಂಗಿಯಾದ ಸುಭದ್ರೆಯ ಮಗ ಎಂದೇ ಕರೆದಿದ್ದಾನೆ.
ಅರ್ಜುನನ ಮೇಲಿನ ಸ್ನೇಹಕ್ಕೆ ಒಂದು ತೂಕವಾದರೆ, ತನ್ನ ಒಡಹುಟ್ಟಿದ ತಂಗಿಯ ಮಗನ ಮೇಲಿನ ಸೋದರಮಾವನ ಸಪ್ರೇಮ ವಾತ್ಸಲ್ಯ ಈ ಪದಪ್ರಯೋಗದಲ್ಲಿ ಎದ್ದು ಕಾಣುತ್ತಿದೆ. ಈ ಮದುವೆಯು ಕೃಷ್ಣನಿಗೆ ಕೇವಲ ರಾಜತಾಂತ್ರಿಕ ಮೈತ್ರಿಯಲ್ಲ, ಅದು ಆತನಿಗೆ ವಿಶಾಲ ಸುಖ. ಈ ವಿಶಾಲ ಸುಖವು ವೈಯಕ್ತಿಕವಾಗಿ ಪಾಂಡವರಿಗೆ ನೆಮ್ಮದಿ ದೊರಕಿದುದರಿಂದ ಪ್ರಾರಂಭಗೊಂಡು, ಕೌಟುಂಬಿಕವಾಗಿ ವಿವಾಹದ ಮಂಗಳ ಕಾರ್ಯ, ರಾಜತಾಂತ್ರಿಕವಾಗಿ ಕುರು, ಮತ್ಸ್ಯ, ಯಾದವರೆಂಬ 3 ಶಕ್ತಿಶಾಲಿ ಸಾಮ್ರಾಜ್ಯಗಳು ಒಂದಾಗುತ್ತಿರುವುದರ ಬಲಪ್ರದರ್ಶನ, ಹಾಗೂ ಅಂತಿಮವಾಗಿ ಧಾರ್ಮಿಕ ನೆಲೆಗಟ್ಟಿನ ಸ್ಥಾಪನೆ, ಅಧರ್ಮದ ಕೌರವ ಪ್ರಭುತ್ವ ಕೊನೆಗೊಂಡು ಧರ್ಮರಾಜ್ಯದ ಪುನಃಸ್ಥಾಪನೆಯ ಮುನ್ನುಡಿಯಾಗಿ ಒದಗಿ ಬಂದಿರುವ ಶುಭಶಕುನವಾಗಿದೆ. ಈ ವಿಶಾಲ ಸುಖವು ಕೇವಲ ಕೃಷ್ಣನ ಹೃದಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ದ್ವಾರಕೆಯಿಂದ ವಿರಾಟ ನಗರದವರೆಗೆ ಭೌಗೋಳಿಕವಾಗಿ ಹರಡಿದೆ. ವರ್ತಮಾನದ ಮದುವೆಯ ಸಂಭ್ರಮದಿಂದ ಭವಿಷ್ಯದ ಸಾಮ್ರಾಜ್ಯ ಪ್ರಾಪ್ತಿಯವರೆಗೂ ಹರಡಿದೆ. ಹೀಗಾಗಿ ಅದು ವಿಶಾಲ ಸುಖ ಎಂಬುದು ಕವಿದೃಷ್ಟಿ. ಆದ್ದರಿಂದ ಸಮಸ್ತ ಯಾದವರು ವಿರಾಟ ನಗರಕ್ಕೆ ಪ್ರಯಾಣಿಸಲು ಸಿದ್ಧರಾಗಲಿ ಎಂದು ಕೃಷ್ಣ ಹೇಳುತ್ತಿದ್ದಾನೆ.